ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಸರ್? ಎಲ್ಲ ಕೆಲಸನ ಮಾಡಿಬಿಟ್ರಿ. ಅದೇ ಅದೇ ಎಲ್ಲರೂ ಹೇಳೋದೇನಪ್ಪ ಅಂದರೆ ಯಾವುದೇ ಕೆಲಸ ಕೊಟ್ಟರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಹೇಗಿತ್ತು ಇಡೀ ಬಿಗ್ ಬಾಸ್ ಮನೆ ಹೇಗಿತ್ತು? ಯಾರು ಕಂಡ್ರೆ ನಿಮ್ಗೆ ಇರಿಟೇಷನ್ನು, ಯಾರು ಕಂಡ್ರೆ ನಿಮ್ಗೆ ಕೋಪ, ಯಾರು ಕಂಡ್ರೆ ಇಷ್ಟ, ನಿಮ್ಮ ಇವ್ರ ಜೊತೆ ಚಂದ್ರಪ್ರಭಾ ಅವ್ರ ಜೊತೆ ಕಳೆದ ಟೈಮ್, ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಸರ್? ನಾನು ಒಂದು ಕೆಲಸ ಅಂತ ಬಂದರೆ ಅದು ನನ್ನ ಮನೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಆಗಿರ್ಬೋದು, ಒಂದು ಹೋಟೆಲ್ ಆಗಿರ್ಬೋದು, ಒಂದು ಲಾಡ್ಜ್ ಆಗಿರ್ಬೋದು, ಬೇರೆಯವ್ರ ಮನೆ ಆಗಿರ್ಬೋದು, ಹೋದಾಗ ಅವ್ರ ಮನೆ ಟಾಯ್ಲೆಟ್ ಗಲೀಜಿರಲಿ, ಹೋಟೆಲ್ ಟಾಯ್ಲೆಟ್ ಗಲೀಜಿರಲಿ, ನಾನು ಸ್ನಾನ ಎಲ್ಲ ಯೂಸ್ ಆದಮೇಲೆ ಒಂದ್ಸಲಿ ನೀಟಾಗಿ ತೊಳೆದು ಬರ್ತೀನಿ. ಆ ಥರ ನನ್ನ ಮನೇಲೂ ಹಂಗೆ ಮಾಡ್ತೀನಿ, ಹೊರಗಡೆನೂ ಹಂಗೆ ಮಾಡ್ತೀನಿ. ಆಮೇಲೆ ನನ್ನ ಮನೆ ಕೆಲಸದವ್ರನ್ನೇ ಇಟ್ಕೊಂಡಿಲ್ಲ, ನಂದು 2 ಮನೆ ಇದೆ, ಒಂದು ಅಪ್ಪ ಅಮ್ಮ ಇರೋದು, ಒಂದು ನಂದು. ನನ್ನ ಮನೆಗೆ ನಾನು ಒಬ್ಬನೇ ಕೆಲಸದವನು. ಕಾರಣ ಏನಂದರೆ ವರ್ಕರ್ಸು ₹500 ಕೊಟ್ಟರೆ ಫುಲ್ ಕ್ಲೀನ್ ಮಾಡಿ ಹೋಗ್ತಾರೆ 1 ಡೇಗೆ. ಅವ್ರೇನು ಮಾಡ್ತಾರೆ, ಟಾಯ್ಲೆಟ್ ಬಾತ್ರೂಮ್ ತೊಳಿ ಅಂದರೆ ಸ್ನಾನ ಮಾಡೋದು ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳ್ತಾರೆ. ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆದಮೇಲಿಂದ ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕಾರಣ ಏನಂದರೆ ಅವರು ಮನೇಲಿ ಬೈತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡ್ಕೋ, ಸತೀಶ್ ಅಂಕಲ್ ತೊಳೆದ್ರು ಅಂತ ನಿಮ್ಮ ಅಮ್ಮ ಅಪ್ಪಂಗೆ ತೋರಿಸು ಅಂದ್ಬಿಟ್ಟು ನಾನು ಬರೀ ಕೈಯಲ್ಲಿ ಲೆಟ್ರಿನ್ ತೊಳೆದು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ತೋರಿಸು ಅಂತ. ಅಂದರೆ ನನಗೇ ಬೇಜಾರಿಲ್ಲ, ಅವ್ರು ದುಡ್ಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಆ ಬಚ್ಚಲು ಮನೆ ತುಳಿ ಅಂದರೆ ಇಲ್ಲ ಆಗಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂದರು. ಅದು ನನಗೆ ಡ್ರಾಮಾ ಅನ್ನಿಸ್ತು. ಈಗ ವರ್ಕ್ ಅಂದರೆ ವರ್ಕ್, ಅದನ್ನು ಅಸಹ್ಯ ಪಟ್ಕೊಳ್ಳೋದು ಅದರಲ್ಲಿ ಏನೂ ಇಲ್ಲ. ಈಗ ಹುಡುಗಿರು, ಸ್ವಲ್ಪ ಜನ ಹುಡುಗಿರು ನನಗೆ ಅಡುಗೆ ಬರಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ಟೀ ಮಾಡೋಕ್ಕೆ ಬರಲ್ಲ ಅಂತಾರೆ. ನನಗೆ ಪಿತ್ತ ನೆತ್ತಿಗೆ ತಿಳ್ಕೊಂಡು ಹೊಡೆದ್ಬಿಡೋಣ ಅಂತ. ಅಪ್ಪ ಅಮ್ಮ ಮಾಡ್ತಾ ಇರ್ಬೇಕಾರೆ, ನಮ್ಮಮ್ಮ ಮಾಡ್ಬೇಕಾದ್ರೆ ಸುಮ್ಮನೆ ನೋಡಿ ಕಲ್ತಿರೋದು. ನಾನು ಅಮ್ಮ ಏನು ಎಷ್ಟೆಷ್ಟು ಹಾಕಬೇಕು ಅಂತನೂ ಅಲ್ಲ, ಕಣ್ಣಲ್ಲಿ ನೋಡಿದ್ರೆ ಕಲಿಯೋಷ್ಟು ಈಸಿ ಅಡುಗೆ ಕೆಲಸ, ಅಷ್ಟು ಈಸಿ. ಅದರಲ್ಲಿ ಏನೂ ಸ್ಪೆಷಲ್ಲೇ ಇಲ್ಲ. ಇವ್ರು ಒಂದಿನ ಟ್ರೈ ಮಾಡಿದ್ರೆ ತಾನೇ ಬರೋದು. ಈಗ ಕಾಫಿ ಸಕ್ಕರೆ ಜಾಸ್ತಿ ಆದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ, 2ನೇ ಸಲಿಗೆ ಅದು ಕಡಿಮೆ ಆದರೆ ಸರಿ ಹೋಗುತ್ತೆ. ಅದ್ರಲ್ಲಿ ದೊಡ್ಡ ವಿಷಯನೇ ಇಲ್ಲ. ಅಲ್ಲಿ ಬರೋರೆಲ್ಲ ಒಬ್ಬೊಬ್ರು ನಂಗೆ ಅದು ಬರಲ್ಲ, ಇದು ಬರಲ್ಲ, ಕೆಲಸ ಮಾಡಬೇಕು ಅಂತ ಡ್ರಾಮಾ ಆಡ್ತಾಯಿದ್ರು. ನಾನು ಅದಕ್ಕೆ ನೀವು ಮಾಡೋಕ್ಕೆ ಬರಲ್ವ, ನಾನು ಮಾಡ್ತೀನಿ. ಒಂದು ಕೆಲಸನೂ ನಾನು ಅಲ್ಲಿ ಮಾಡದೇ ಇರೋ ಕೆಲಸನೇ ಇಲ್ಲ. ಟಾಯ್ಲೆಟಿಂದ ಹಿಡಿದು ಅಡುಗೆ ಮನೆ ಪಾತ್ರೆ ತೊಳೆಯೋವರೆಗೂ, ಹಾಲು ಪರ್ಕೆ ಕಸ ಗುಡಿಸೋವರೆಗೂ, ಒಂದು ವರ್ಷದಿರಿಗೂ, ಸ್ಟವ್ವು ಎಷ್ಟು ಗಲೀಜಾಗಿಟ್ಟಿದ್ರು ಅಂದರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕಸ ಎತ್ಬಿಟ್ರೆ ಸಾಕಂತೆ. ಆ ಜಿಡ್ಡೆ ಹೋಗಿಸಿಲ್ಲ, ಒಳ್ಳೆ ಹೆಂಗಂದರೆ ಒಂದು 6 ತಿಂಗಳಿಂದ ತೊಳೆದಿಲ್ಲ ಥರ ಗಲೀಜು ಮಾಡಿಕ್ಬಿಟ್ಟಿದ್ರು. ಅದನ್ನು ವಿಮ್ ಬಾರ್ ಹಾಕಿ ಎಲ್ಲ ನೀಟಾಗಿ ಪಳ ಅಂತ ಮಾಡಿದೆ. ಅದು ನನಗೇನಂದರೆ ಉಗುಳಿಸ್ಕೊಳ್ಳೋ ಆಸೆ. ಅಂದರೆ ಮನೇನೂ ಆ ಲೆವೆಲ್ಗೆ ಇಟ್ಟಿದ್ದೀನಿ. ಬಂದರೆ ಗೊತ್ತಾಗುತ್ತೆ ಒಬ್ಬ ಹುಡುಗ ಆಗಿ ಒಂದು ಮನೇನ ಎಷ್ಟು ನೀಟಾಗಿ ಇಟ್ಟಿದ್ದಾನೆ ಅಂತ. ಅಂದರೆ ಆ ಥರ ಕೇರ್ ತೊಗೊಳೋದು ನಂಗೆ ತುಂಬ ಇಷ್ಟ. ಅದಕ್ಕೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಕಷ್ಟ ಕ್ಯಾಮ್ರಾ ಮುಂದೆ ಧನು, ಧ್ರುವ, ಅಭಿಷೇಕ್ ಅವರು ಸುಮ್ಮನೆ ಒಳ್ಳೆಯವ್ರ ಥರ ಇದು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಳಗೆಲ್ಲ ಮನೆ ಹಾಳು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಒಂದು ಆಗ್ಬಿಟ್ಟು ಇವರು ಧ್ರುವ ಬಂದು ಮಿಸ್ಟರ್ ಪರ್ಫೆಕ್ಟ್ ಥರ, ನಾನೇ ಕಿಲಾಡಿ, ನಾನೇ ಎಲ್ಲ ಗೊತ್ತು ಎಲ್ಲ ಅಂತಾರೆ. ಅವರೇ ಕೆಲಸ ಮಾಡಲ್ಲ. ಎಲ್ಲರಿಗೂ ಅದ್ಯಾಕೆ ಮಾಡಿಲ್ಲ ಅಂತಾರೆ, ಇವರೇ ಮಾಡಲ್ಲ. ಆದರೆ ಬರೀ ಬಿಲ್ಡಪ್ ಥರ ಮಾಡ್ತಾರೆ. ಧನು ಬಂದು ಅಹಂಕಾರ, ದುರಹಂಕಾರ. ಅಂದರೆ ನಾನು 6 ವರ್ಷದ ಸೀರಿಯಲ್ ಹೀರೋ, ನಾನು ಯಾಕೆ ಅವ್ರ ಹತ್ರ ಹೋಗ್ಬೇಕು, ಅವರೇ ನನ್ನ ಹತ್ರಕ್ಕೆ ಬರಬೇಕು, ಈ ಕ್ಯಾರೆಕ್ಟರ್ ನನಗದು ಇಷ್ಟ ಆಗಲ್ಲ. ನಾವು ವರ್ಲ್ಡ್ ಲೆವೆಲಲ್ಲಿ ಫೇಮಸ್ಸು, ಅವ್ರು ಬರೀ ಕರ್ನಾಟಕ ಲೆವೆಲಲ್ಲಿ ಫೇಮಸ್ಸು. ನಾನು ಅವ್ರದ್ದು ಚಪ್ಪಲಿ ತೊಳಿಬೇಕಾ ನನಗೆ ಅವ್ರು ಕಂಡ್ರೆ ಆಗಲ್ಲ. ಯಾಕಂದರೆ ಡೇ 1 ನನಗೆ ನಾಯಿ ಸತೀಸ ಅಂತ ರೇಗಿಸಿದ್ರು, ಕಿಂಡಲ್ಲಾಗಿ ಮಾತಾಡಿದ್ರು. ನನಗೆ ಡೇ 1 ಅವ್ರ ಬಿಹೇವ್ ಇಷ್ಟ ಆಗಿಲ್ಲ. ಒಂಥರ ಚೀಪಾಗಿ ನಾನು ಏನಾರ ಮಾತಾಡಿದ್ರೆ ಕಿಂಡಲ್ ಮಾತಾಡೋದು, ಅಲ್ಲಲ್ಲೇ ರೇಗಿಸೋದು, ನನ್ನ ಕೇವಲ ಮಾಡೋದು, ಏನಾರ ಹೇಳ್ತಾಯಿದ್ರೆ ಎಲ್ಲೋ ನೋಡೋದು, ತಲೆ ಬುಗಿಸ್ಕೊಳ್ಳೋದು, ಅಯ್ಯೋ ಅನ್ನೋದು, ಒಂಥರ ಕೆಟ್ಟ ಬಿಹೇವ್. ಅದು ಕಲ್ಚರ್ ಅಲ್ಲ. ಕಲ್ಚರ್ ಅಪ್ಪ ಅಮ್ಮ ಸಾಕಿರೋ ಬುದ್ಧಿ ಅಲ್ಲ ಅದು. ಅರ್ಥ ಆಯ್ತಾ? ಅಪ್ಪ ಅಮ್ಮ ಯಾರೇ ಆಗಲಿ ತಗ್ಗಿ ಬಗ್ಗಿ ನಡಿಬೇಕು, ಅವ್ರಿಗೆ ಹೊಂದ್ಕೊಳ್ಳೋಕೆ ಟ್ರೈ ಮಾಡಬೇಕು. ಆ ಥರ ಅದು ಬಿಟ್ಬಿಟ್ಟು ಆ್ಯಟಿಟ್ಯೂಡು ಬೇಕಾದ್ರೆ ಅವರೇ ಬರಲಿ ಆ ಬಿಹೇವ್ ಮಾಡಬಾರ್ದು. ಆಮೇಲೆ ಅವ್ರು ದುಶ್ಮನ್ನಾಗಿದ್ರು ಅವ್ರದ್ದು ಬಟ್ಟೆ ಹೊಕ್ಕೊಡ್ಬೇಕಾ, ಅವ್ರು ಪಾಲಿಷ್ ಮಾಡಬೇಕಾ, ಅದು ನಂದು ಬುದ್ಧಿ. ಆ ಥರ ಕಲ್ಚರ್ ಕಲಿಬೇಕು. ಇದು ಮನುಷ್ಯತ್ವ ಅಂತ ಹೇಳ್ತೀವಿ. ಆಮೇಲೆ ಏನಾರ ಒಂದು ಇದ್ದರೆ ನಂಬಂಗಿದ್ರೆ ನಂಬಬೇಕು, ಬಿಟ್ಟರೆ ಬಿಡಬೇಕು. ಆದರೆ ಅದನ್ನು ಕಿಂಡಲ್ಲಾಗಿ ಕೇವಲವಾಗಿ ಮಾತಾಡಬಾರ್ದು, ತಿಳ್ಕೊಳ್ಳದೆ. ಆದರೆ ಅವನು ಆಚೆನೇ ನನಗೆ ಫ್ರೆಂಡು, ಒಂದು 2-3 ಸಲ ಸಿಕ್ಕಿದ್ದಾನೆ, ನನ್ನ ಬಗ್ಗೆ A to Z ಗೊತ್ತಿದ್ದು ಅವನು ಮನೇಲಿ ಎಲ್ಲರಿಗೂ ಅದು ಫೇಕು ಥರ ಬಿಹೇವ್ ಮಾಡಿ ಕ್ರಿಯೇಟ್ ಮಾಡಿದ್ದೆ ಧನು, ಆಮೇಲೆ ಅಭಿಷೇಕ್. ಚಂದ್ರಪ್ರಭಾ ಅವ್ರು ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಅವರು ಜಗಳನೇ ಆಡಿಲ್ಲ. ನಾವು ಅವರು ಅಷ್ಟು ಹೊಂದ್ಕೊಂಡಿದ್ದೀವಿ, ಲಾಸ್ಟ್ ಡೇವರೆಗೂ ಜಗಳ ಆಡಿಲ್ಲ, ಅಷ್ಟು ಅಟ್ಯಾಚ್ಮೆಂಟು. ಆದರೆ ಪ್ಲ್ಯಾಂಡಾಗಿ ಸರ್ ನಿಮ್ಮದು ಕಾಸ್ಮೆಟಿಕ್ ಇದರಿಂದನೇ ಒಂದು
ಕಂಟೆಂಟ್ ಇದಾಗುತ್ತೆ, ನೀವು ಅಲ್ಲಿಂದ ಎತ್ತಬೇಡಿ. ನಾನು ಸುಮ್ಮನೆ ತಲೆ ಚಚ್ಕೊಳ್ಳೋ ಥರ ಮಾಡ್ತೀನಿ, ತಲೆ ಕೆರ್ಕೊಳ್ಳೋ ಥರ ಮಾಡ್ತೀನಿ, ಇರಿಟೇಷನ್ ಆದಂಗೆ ಮಾಡ್ತೀನಿ, ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂದ್ಬಿಟ್ಟು ಡೇ ಒನ್ನಿಂದನೂ ಹೇಳ್ಕೊಟ್ರು ನನಗೆ. ಆದರೆ ಅದೇ ನನಗೆ ಉಳುಕ್ ಮಾಡ್ತಾರೆ ಅಂತ ಅದು ಗೊತ್ತಿರಲಿಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಬೇರೆ, ನಾನು ಅಂದ್ಕೊಂಡಿದ್ದು ಬೇರೆ. ನಾನು ಸಪೋರ್ಟ್ ಮಾಡಬೇಕು, ಜೋಡಿ ಇದೀವಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದು ದಿನಕ್ಕೂ ಬೇಜಾರಾಗಿಲ್ಲ. ಯಾಕಂದರೆ ನಾನು 20 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ, ಎರಡೇ ಹಾಕಿದ ದಿವಸ 40 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ. ಇವ್ರು 2 ಅವರ್ ಅಂತ ಅದನ್ನೇ ಇದು ಮಾಡಿ ನನ್ನ ಲಾಸ್ಟಲ್ಲಿ ವಿಲನ್ ಮಾಡಿಬಿಡ್ತಾರೆ, ಇಡೀ ಮನೆಗೆ ವಿಲನ್ ಮಾಡ್ತಾರೆ. ಆ ಗ್ಲಾಸ್ ಹೊಡೆದಾಕಿದ್ದನ್ನು ಹಿಂದಿನ ದಿನ ಹೋಟ್ಲಲ್ಲಿ ಎಲ್ಲೋ ಸ್ಟೇ ಆಗಿರ್ತೀವಲ್ಲ, ಅದೇನೋ ಪ್ರಾಬ್ಲಮ್ ಆಗಿ ಅವತ್ತು ಹೋಟ್ಲಲ್ಲಿ ಮೈಕ್ ಇರಲ್ಲ ಅಂತ ಅವತ್ತು ಪ್ಲ್ಯಾನ್ ಮಾಡ್ಕೊಳ್ತೀವಿ. ನಾಳೆ ಹೆಂಗೂ ಫುಲ್ ಇಂಡಿಯಾ ನ್ಯೂಸ್ ಆಗಿರುತ್ತೆ, ನಾಳೆ ಯಾಕೆ ಚಚ್ಚಿ ಬಿಸಾಕ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆದರೆ ಈ ಲೆವೆಲ್ಗೆ ಸ್ನಾನಕ್ಕೆ ಹೋದಾಗ ಓಡೋಗಿ ಹೊಡೆದಾಕಿ ಎಲ್ಲರನ್ನೂ ಕರ್ಕೊಬಂದು ಜಗಳಕ್ಕೆ ಕರ್ಕೊಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದೂ ಡ್ರಾಮಾನೇ. ಅದು ನನ್ನ ಎಲ್ಲ ಫೈಟ್ ಆದಾಗ ಎಲ್ಲ ನನ್ನ ವಿಲನ್ ಥರ ನೋಡ್ತಾರೆ. ಆವಾಗ ನನಗೆ ನಿಜ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ಕಣ್ಣು ನೋಡ್ಕೊಂಡು ನಕ್ಕೊಂಡು ಹೇಳ್ತೀನಿ, ಸರ್ ಎಲ್ಲ ನಾವು ಪ್ರೀ ಪ್ಲ್ಯಾಂಡು, ಯಾಕೆ ಹಿಂಗೆ ಸಿಟ್ಟಾಗಿ ನನ್ನ ಮೇಲೆ ಬರ್ತಾಯಿದ್ದೀರಾ ಅಂತ ಅದನ್ನು ಕೂಲ್ ಮಾಡೋಕ್ಕೆ ನೋಡ್ತೀನಿ. ಆದರೆ ಜನ ನಂಬಲ್ಲ, ಕಣ್ಣೀರು ಸುಳ್ಳು ಬರುತ್ತಾ ಅಂತ. ಚಂದ್ರಪ್ರಭಾ ಅವ್ರಿಗೆ ಹಿಂಗಂದರೆ ಕಣ್ಣೀರು ಬರ್ಸ್ಬೋದು, ಏನೂ ಇಲ್ಲದೇ ಸುಮ್ಮನೆ ಹಿಂಗಂದರೆ ಸಾಕು ಕಣ್ಣೀರು ತೋರಿಸಿ ಅಂದರೆ ಕಣ್ಣೀರು ಬರ್ಸ್ಕೊಳ್ತಾರೆ. ಆ ಕೆಪಾಸಿಟಿ ಅವ್ರಿಗಿದೆ. ಚಿಕ್ಕ ವಿಷಯಕ್ಕೂ ಅಳ ಕೆಪಾಸಿಟಿ ಇದೆ. ಆದರೆ ನಮಗೆ ಏನು ಹೊಡೀರಿ ಬಡೀರಿ ಏನು ಮಾಡಿದ್ರು ಕಣ್ಣೀರು ಬರಲ್ಲ, ಯಾಕಂದ್ರೆ ನಮಗೆ ಡ್ರಾಮಾ ಆಡೋಕ್ಕೆ ಬರಲ್ಲ. ರಕ್ಷಿತಾ ಅವ್ರ ಎಂಟ್ರಿ ನೋಡಿದ್ರೆ ಫೈರ್ ಅಂತ ಅನ್ಸುತ್ತೆ. ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ಜಾನ್ವಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ. ರಕ್ಷಿತಾ ಬಂದು ಅವಳದು ಫೈರ್ ಎಂಟ್ರಿನೇ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಒಳ್ಳೆ ಹುಡುಗಿ. ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಇಡೀ ಮನೆಯವ್ರನ್ನ ಕೇರ್ ತೊಗೊಳ್ತಾ ಇದ್ಲು, ಎಲ್ಲರಿಗೂ ಅಡುಗೆ ಮಾಡಾಕ್ತಾಯಿದ್ಲು. ಅವಳದು ಕೆಲಸ ಅಲ್ಲದೇ ಇರೋ ಕೆಲಸನೂ ಅವಳು ಮಾಡೋಕ್ಕೆ ಮುಂದೆ ಬರ್ತಿದ್ಲು. ಆಮೇಲೆ ಇಡೀ ಮನೆ ಬೇಕಾದ್ರೆ ನಾನು ಒಬ್ಬಳೇ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಅವಳಿಗಿದೆ. ಆಮೇಲೆ ಅಷ್ಟು ಒಳ್ಳೆ ಹುಡುಗಿ ಅವಳು. ಅವಳಿಗೆ ಕನ್ನಡ ಬಂದು ಫಸ್ಟ್ ಬರ್ತಾ ಇರಲಿಲ್ಲ, ಅವಳು ತುಳು ಆಮೇಲೆ ಬಾಂಬೆಲಿ ಇದ್ದಿದ್ದರಿಂದ ಅವಳಿಗೆ ಬರ್ತಿರಲಿಲ್ಲ. ಅದರಿಂದ ಅವಳು ಪಾಪ ತೊದಲಿ ಮಾತಾಡಿ ಈಗ ನಮ್ಮ ಜೊತೆ ಎಲ್ಲ ಕನ್ನಡ ಮಾತಾಡಿ ಈಗ ಒಂದು 25% ಇಂಪ್ರೂವ್ ಆಗಿದ್ದಾಳೆ. ಅಂದರೆ ಅಲ್ಲಿ ಕನ್ನಡ ಬಂದರು ಡ್ರಾಮಾ ಆಡ್ತಿದ್ದಾರೆ ಅಂತ ಧ್ರುವ ಅವರೆಲ್ಲ ಮಾತಾಡಿ ಸುಳ್ಳದು. ಯಾಕಂದರೆ ಅವಳು ನಿಜ ಕನ್ನಡ ಬರ್ತಿರಲಿಲ್ಲ, ಯಾಕಂದರೆ ಅವಳಿಗೆ ತುಳು ಫ್ರೆಂಡ್ಸು ಹಿಂದಿ ಫ್ರೆಂಡ್ಸೇ ಇದ್ದಿದ್ದು. ಕರ್ನಾಟಕದಲ್ಲಿ ಇದ್ರೂ ಅವಳಿಗೆ ಕನ್ನಡ ಲಿಂಕ್ಸ್ ಕಡಿಮೆ ಇತ್ತು. ಆದರೆ ಮಾತಾಡಿ ಪಾಪ ಇವಾಗ ಇವತ್ತೇ ಅಂತಾಳೆ, ಇವಾಗ ಅನ್ನೋಕ್ಕೆ ಅದು ನಾವು ಅರ್ಥ ಮಾಡ್ಕೊಳ್ತೀವಿ, ಅದು ಇವತ್ತೇ ಈಗ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾಕಂದರೆ ಅವಳು ತುಂಬ ಗ್ರಾಮರ್ ಮಿಸ್ಟೇಕ್ ಇದೆ. ಅಂದರೆ ಅವಳು ಕಲಿತಾ ಇದ್ದಾಳೆ, ಆದರೆ ಅದು ನಿಜ. ಆದರೆ ಕನ್ನಡ ಬಂದು ಡ್ರಾಮಾ ಆಡ್ತಾ ಇದ್ದಾಳೆ ಅನ್ನೋದು ಸುಳ್ಳು. ಜಾನ್ವಿ ಮತ್ತು ಅಶ್ವಿನಿ ಗೌಡ, ಜಾನ್ವಿ ಅವರು ಸೈಲೆಂಟಾಗಿ ಇದ್ದರು. ಅಂದರೆ ಈ ನಡುವೆ ಅಶ್ವಿನಿ ಗೌಡ ಅವರು ಸೇರಿಕೊಂಡು ಮನೆಯದೆಲ್ಲ ಇವಳಿಗೆ ದೆವ್ವ ಹಿಡ್ದಿದೆ, ಭೂತ ಬಂದಿದೆ ಅಂತೆಲ್ಲ ಇದು ಮಾಡಿ ಸುಮ್ಮನೆ ಏನೋ ಒಂದು ಟಾಪಿಕ್ ಅವ್ರು ಹೈಲೈಟ್ ಆಗೋಕ್ಕೋಸ್ಕರ ಇವರೇ ಅವಳು ಪಾಪ ರಾತ್ರಿ ಎಲ್ಲ ಮಲಗಿದ ಮೇಲೆ ರಕ್ಷಿತಾ ಟಾಯ್ಲೆಟ್ಗೆ ಹೋಗಿ ಅವಳ ಕಂಟೆಂಟ್ ಏನೋ ಪಾಪ ಅವಳಿಗೆ ದಾಂಡಿ ಆಡೋದು ಇಷ್ಟ, ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ರೆ ಇವ್ರು ಬಂದ್ಬಿಟ್ಟು ರಾ ಅಂತ ಕಂಡುಬಿಟ್ಕೊಂಡು ದೆವ್ವ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತೆಲ್ಲ ಹಬ್ಬಿಸ್ಬಿಡ್ತಾರೆ, ನಿಜ ಬಡ್ದಂಗೆ ಹಬ್ಬಿಸ್ಬಿಡ್ತಾರೆ. ಆಮೇಲೆ ರಾತ್ರಿ ಏನು ಮಾಡ್ತಾರೆ ಅಂದರೆ ಅದು ನಿನ್ನೆ ಟಿ ವಿಲಿ ನೋಡಿದ್ದಕ್ಕೆ ನಂಗೆ ಗೊತ್ತಾಯಿತು, ಅಶ್ವಿನಿ ಗೌಡವರೇ ಅಳ್ಳಾಡಿಸ್ತಾ ಇದ್ದಿದ್ದು ಬಳೆ ಅಂತ. ಆದರೆ ಅದಕ್ಕಿಂತ ಮುಂಚೆ ನಾನು ಲೈವಾಗಿ ನೋಡಿದ್ದು ಅಭಿಷೇಕು ಗೆಜ್ಜೆ ಅಳ್ಳಾಡಿಸ್ತಾಯಿದ್ರು, ಹಾಸಿಗೆ ಒಳಗೆ ಅಳ್ಳಾಡಿಸ್ಬಿಟ್ಟು ಹಿಂಗೆ ಇಟ್ಕೊಳ್ತಿದ್ರು. ನಾನು ಏನು ಸಾರ್ ಅಂದ ತಕ್ಷಣ ಹಿಂಗೆ ಬಿಸಾಕಿದ್ರು, ಗೆಜ್ಜೆ ಅಲ್ಲೇ ಕಾಣಿಸ್ಬಿಡ್ತು ನನಗೆ. ಅದು ಅಭಿಷೇಕ್ ಆ ಥರ ಮಾಡ್ತಾಯಿದ್ದಿದ್ದು. ಆದರೆ ಚಂದ್ರಪ್ರಭಾ ಅವರು ಗಿಲ್ಲಿಯವರು ರಿಯಲ್ ದೆವ್ವ ಇದೆ ಅಂತ ನಂಬಿ ನಡ್ಕೊಂಡು ರಾತ್ರಿಯೆಲ್ಲ ಎದ್ದು ಕೂತಿದ್ರು. ಯಾಕಂದರೆ ಅವರು ದೆವ್ವ ನಂಬೋರವರು, ನಾವು ದೆವ್ವ ನಂಬದೇ ಇರೋರು. ಈ ಥರನೇ ಗೋಲ್ಮಾಲ್ ಇರುತ್ತೆ ಅಂತ ನಮಗೆ ಗೊತ್ತು. ಅದನ್ನು ಅವರು ರಿಯಲ್ ದೆವ್ವ, ಮನೆಯೇ ದೆವ್ವ ಆಗಿದೆ ಅಂತ ರಕ್ಷಿತನ ದೆವ್ವ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಹುಡುಗಿ ಪಾಪ ಅಳ್ತಾಳೆ, ಯಾಕಂದರೆ ಅವಳನ್ನ ಟಾರ್ಗೆಟ್ ಮಾಡಿ ಎಲ್ಲ ತುಳಿಯೋಕ್ಕೆ ನೋಡ್ತಾರೆ. ಯಾಕಂದರೆ ಅವಳು ತುಂಬ ಹೈಲೈಟ್ ಆಗ್ತಾ ಇದ್ದಾಳೆ, ಅದು ಅವಳ ಪರ್ಸ್ನಾಲಿಟಿ. ಆದರೆ ಅದನ್ನು ಖುಷಿ ಪಡೋದು ಬಿಟ್ಟು ಇವರು ಅವಳು ಬಾಯಿ ಮುಚ್ಚಿಸ್ತಾ ಇದ್ದಾರೆ, ಎಲ್ಲ ಅವಳಿಗೆ ಬದುರಿಸಿ ಜಗಳ ಮಾಡಿ ಅವಳು ಮಾತಾಡದೇ ಇರಂಗೆ ಮಾಡ್ತಾವ್ರೆ, ಅಳಂಗೆ ಮಾಡ್ತಾಯಿದ್ದಾರೆ, ಮುನಿಸ್ಕೊಂಡು ಜ್ವರ ಥರ ಕುತ್ಕೊಳ್ಳೋಂಗೆ ಮಾಡ್ತಾಯಿದ್ದಾರೆ. ಅದು ತುಂಬ ತಪ್ಪು.